I welcome to the Ganesh Stories. SRS ವರ್ಸಸ್ ಮುಂಬೈ ಮ್ಯಾಚ್ ರಿವ್ಯೂಗೆ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋನ ಲಾಸ್ಟ್ ಅವ್ರಿಗೆ ನೋಡಿ. SRS ವರ್ಸಸ್ ಮುಂಬೈ ಅವರು ಟಾಸ್ ಗೆದ್ಬಿಟ್ಟು ಹೋಮ್ ಗ್ರೌಂಡಲ್ಲಿ SRH ಅವರು ಬ್ಯಾಟಿಂಗ್ ಬಂದರು. SRH ಅವರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ. ನಾನು ಪ್ರಿವ್ಯೂ ವಿಡಿಯೋನು ಮಾಡಿದ್ದಿಲ್ಲ. ಮುಂಬೈ ಗೆಲ್ಬೇಕು ಅಂದ್ಕೊಂಡಿದ್ದು. ಒಟ್ಟಿನಲ್ಲಿ ಮುಂಬೈ ಗೆದ್ದರು. ಅವರು ಒಂಚೂರು RCB ಯೂಸ್ಫುಲ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಮುಂಬೈ ಟಾಸ್ ಗೆದ್ಬಿಟ್ಟು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಟ್ರಾವಿಸ್ ಹೆಡ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ರೆಡ್ಡಿ ಆಗಲಿ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಸೋದ್ರು. ಮೇನ್ ಇಲ್ಲಿ ಟ್ರಾವಿಸ್ ಹೆಡ್ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಹಾಫ್ ಸೆಂಚುರಿ, ಒಂದು 72 ರನ್ ಹೊಡಿತಿದ್ರು. ಒಟ್ಟಿನಲ್ಲಿ ಮ್ಯಾಚ್ ಗೆಲ್ಸೋಕ್ಕಾಗಲಿಲ್ಲ. ಅದರಿಂದನೇ ಮ್ಯಾಚ್ನ ಸೋದ್ರು. ಒಟ್ಟಿನಲ್ಲಿ ಪವರ್ ಪ್ಲೇ ಆಲ್ಮೋಸ್ಟು 1 ವಿಕೆಟ್ ಆಗ್ಬಿಟ್ಟಿತ್ತು. ಪವರ್ ಪ್ಲೇ ಆದಮೇಲೆ 2ನೇ ವಿಕೆಟ್ಗೆ 67 ರನ್ನ ಮಾಡಿ ಔಟ್ ಆದರು ಅನ್ಬೋದು. ನನ್ನ ಪ್ರಕಾರ ಯಾರು ಕ್ಲಾಸನ್ನಾಗಲಿ, ರೆಡ್ಡಿ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನ್ ಸ್ಟ್ರೆಂತೇ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಅಂತ ಹೇಳ್ಕೊಳ್ಳೋ ಆಟ ಅವೆರಡು ಮ್ಯಾಚಲ್ಲಿ ಇವರು ಆಡಲಿಲ್ಲ. ಒಟ್ಟಿನಲ್ಲಿ ಬೂಮ್ರಾ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು. ಬೂಮ್ರಾ ಆಗಲಿ, ಹಾರ್ದಿಕ್ ಪಾಂಡ್ಯ 3 ವಿಕೆಟ್ ತೆಗೆದ್ರು. ಸರ್ ಇವರಿಬ್ಬರು ಚೆನ್ನಾಗಿ ಓವರ್ ಮಾಡಿದ್ದಕ್ಕೆ ನನ್ನ ಪ್ರಕಾರ ಫ್ಯೂಚರ್ ಈ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಆಡಲಿಲ್ಲ ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಮೇನ್ ಬೂಮ್ರಾ, ಹಾರ್ದಿಕ್ ಪಾಂಡ್ಯ ಒಳ್ಳೆ ಬೌಲಿಂಗ್ ಮಾಡಿದ್ರು. ಅದರಿಂದನೇ ಮ್ಯಾಚ್ ಗೆದ್ದರು ಅನ್ಬೋದು ಇವರು. ಒಟ್ಟಿನಲ್ಲಿ ನಾನೇನೋ 200 ಹೊಡಿತಾರೆ ಅಂದ್ಕೊಟ್ಟಿದ್ದೆ. ಒಟ್ಟಿನಲ್ಲಿ 200 ಹೊಡಿಲಿಲ್ಲ. ಅದೇ ಪವರ್ ಪ್ಲೇಯಲ್ಲಿ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು ನನ್ನ ಪ್ರಕಾರ ಹೇಳೋದಾದರೆ. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಮಿಡಲ್ ಓವರಲ್ಲಿ ಮ್ಯಾಚು ಸಿಕ್ಕಾಪಟ್ಟೆ ಇವರು SRH ಅವರು ಸ್ಟ್ರಗಲ್ ಮಾಡ್ಕೊಂಡು ಮ್ಯಾಚ್ನ ಗೆದ್ದರು ಅನ್ಬೋದು. ಒಟ್ಟಿನಲ್ಲಿ ಕ್ಯಾಪ್ಟನ್ನಿಂದ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಬಂತು. ಅದರಿಂದ 173 ಬಂತು. ಆಲ್ಔಟ್ ಏನಾಗಲಿಲ್ಲ, ಜಸ್ಟ್ 8 ವಿಕೆಟ್ ಕಳ್ಕೊಂಡ್ರು. ಆಮೇಲೆ ಒಟ್ಟಿನಲ್ಲಿ ಅದನ್ನು ಚೇಂಜ್ ಮಾಡೋಕ್ಕೆ ಬಂದವರು. ಒಟ್ಟಿನಲ್ಲಿ ಇಶಾನ್ ಕಿಶನ್, ರೋಹಿತ್ ಶರ್ಮಾ ಅಗ್ರೆಸಿವ್ ಆಡೋಕ್ಕೆ ಹೋಗಿನೇ ಔಟ್ ಆಗಿ ಒಟ್ಟಿನಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಪವರ್ ಪ್ಲೇ ಅಂತ ಸ್ಟಾರ್ಟ್ ಏನಾಗಲಿಲ್ಲ. ಆಮೇಲೆ ಸೂರ್ಯಕುಮಾರ್ ಯಾದವ್ 100 ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ 51 ಬಾಲ್ಗೆ 6 ಸಿಕ್ಸ್ ಹೊಡೆದು 12 4 ಹೊಡೆದು. ಒಟ್ಟಿನಲ್ಲಿ ಇವರೇ ಮೇನ್ ಮ್ಯಾಚ್ನ ಎಳ್ಕೊಂಬಂದಿದ್ದು. ತ್ರಿವಿಕ್ರಮ್ ಮತ್ತು ಇವರಿಬ್ಬರೇ ಕೊನೆವರೆಗೂ ಇದ್ದು ಮ್ಯಾಚ್ನ ಗೆಲ್ಲಿಸಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ 22 ಎಕ್ಸ್ಟ್ರಾಸ್ ಕೊಟ್ಟರು. ಒಟ್ಟಿನಲ್ಲಿ ಮ್ಯಾಚ್ ಇವರಿಬ್ಬರೇ ಗೆಲ್ಲಿಸ್ಕೊಟ್ರು ಒಬ್ಬರು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 2 ವಿಕೆಟ್ ತೆಗೆದಿದ್ರು. ಒಟ್ಟಿನಲ್ಲಿ ಏನು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಲಿಲ್ಲ ಅವರು ಎಲ್ಲರೂ. ಒಟ್ಟಿನಲ್ಲಿ ಎಲ್ಲ ಭುವನೇಶ್ವರ್ ಕುಮಾರ್ ಆಗಲಿ, ನಟರಾಜನ್ ಆಗಲಿ, ಕ್ಯಾಪ್ಟನ್ ಆಗಲಿ, ರೆಡ್ಡಿ ಆಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಯಾರೂ ಮಾಡಲಿಲ್ಲ ಅವರು. ಅದರಿಂದನೇ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ನಟರಾಜನು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು, 31 ರನ್ನು. ಒಟ್ಟಿನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದಕ್ಕೆ ಮ್ಯಾಚ್ನ ಸೋತರು. ಒಟ್ಟಿನಲ್ಲಿ ಮ್ಯಾಚು ಟಾಸ್ ಗೆದ್ದು ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಒಟ್ಟಿನಲ್ಲಿ RCB ಒಂಚೂರು ಯೂಸ್ಫುಲ್ ಮಾಡಿಕೊಟ್ರು, ಒಂಚೂರು ಪ್ಲೇಗೆ ಹೋಗೋ ಭರವಸೆನ ತಂದುಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಈಗ ಇವರೇನು ನನ್ನ ಪ್ರಕಾರ ಪ್ಲೇಗೆ ಹೋಗೋದಿಲ್ಲ. ಒಂಚೂರು RCB ಫ್ರೀ ಮಾಡಿಕೊಟ್ರು, ಒಂಚೂರು ಪ್ಲೇಗೆ ಹೋಗೋಕ್ಕೆ ಅನ್ಬೋದು. ಒಟ್ಟಿನಲ್ಲಿ ಮೇಲ್ಗುರಿಗೆ ಸೂರ್ಯಕುಮಾರ್ ಆರ್ಭಟ ಮಾಡಿಬಿಟ್ರು ಅನ್ಬೋದು. ನೆಕ್ಸ್ಟ್ ಲೆವೆಲ್ ಆಟನ ಮಾಡಿಕೊಟ್ರು. ಒಟ್ಟಿನಲ್ಲಿ ಕ್ಯಾಮಿಯೋ ಇನ್ನಿಂಗ್ಸ್ ಅವ್ರ ಜೊತೆ ತ್ರಿವಿಕ್ರಮ್ ಮಾಡಿಕೊಟ್ಟಿದ್ಕೇನೆ, ಒಟ್ಟಿನಲ್ಲಿ ತಾಳ್ಮೆ ಆಟ ಆಡಿದ್ಕೇನೆ ಇಬ್ಬರು ಮ್ಯಾಚ್ನ ಗೆಲ್ಲಿಸ್ಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ಗುರು ಇನ್ನೂ ಮ್ಯಾಚ್ ಬೇಗನೆ ಗೆಲ್ಲಿಸ್ಬೋದಿತ್ತು. ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಏನಾರು ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದರೆ ಮ್ಯಾಚ್ ಇನ್ನೂ ಬೇಗನೆ ಗೆಲ್ಲಿಸ್ಬೋದಿತ್ತು. ಒಟ್ಟಿನಲ್ಲಿ SRH ಅವರು ಏನಾರು 200 ರನ್ ಹೊಡೆದಿದ್ರೆ ಗೆಲ್ಲೋ ಪಾಸಿಟಿವಿಟಿ ಇತ್ತು. ಒಟ್ಟಿನಲ್ಲಿ ಇದು ಏನೋ ಕೆಲಸ ಪಾಸಿಟಿವಿಟಿ ಇತ್ತು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಮುಂಬೈಯವರು ತೊಗೊಂಡ್ರು. ಮುಂಬೈಯಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡ್ರು. ಒಟ್ಟಿನಲ್ಲಿ ಒಳ್ಳೆ ಬೌಲಿಂಗು, ಒಳ್ಳೆ ಫೀಲ್ಡಿಂಗ್ ಇತ್ತು. ಕ್ಯಾಚ್ಗಳು ಅಂಥದ್ದು ಹೇಳ್ಕೊಳ್ಳೋ ಬಿಡಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸೂರ್ಯಕುಮಾರ್ ಯಾದವ್, ತ್ರಿವಿಕ್ರಮ್ ಮ್ಯಾಚ್ನ ಗೆಲ್ಲಿಸ್ಕೊಟ್ಟು 9ನೇ ಪೊಸಿಷನ್ 8ನೇ ಪೊಸಿಷನ್ ಬಂದರು ಅನ್ಬೋದು. ಒಟ್ಟಿನಲ್ಲಿ 9ನೇ ಪೊಸಿಷನ್ ಬಂದರು. ಒಟ್ಟಿನಲ್ಲಿ RCB ಒಂಚೂರು ಯೂಸ್ಫುಲ್ ಮಾಡಿಕೊಟ್ರು. ಒಟ್ಟಿನಲ್ಲಿ ನಾನು ಅಂದ್ಕೊಂಡಿದ್ದೆ ಮ್ಯಾಚ್ ರಿವ್ಯೂ ಏನು ಪ್ರಿವ್ಯೂ ವಿಡಿಯೋ ಏನು ಮಾಡಿದ್ದಿಲ್ಲ, ಏನೋ ಕೆಲಸ ಇತ್ತು ಅಂದ್ಬಿಟ್ಟು. ಒಟ್ಟಿನಲ್ಲಿ SRH ಮುಂಬೈಲಿ ನಾನು ಮುಂಬೈ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಮುಂಬೈ ಗೆದ್ದರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ. ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋದ ಲಾಸ್ಟ್ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು DC ವರ್ಸಸ್ RR. DC ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 180 ಹೊಡಿತಾರೆ. ಒಟ್ಟಿನಲ್ಲಿ
ಹೈ ಸ್ಕೋರ್ ನನ್ನ ಪ್ರಕಾರ ಆಗ ಡೌಟು ಅನ್ಬೋದು. ಒಟ್ಟಿನಲ್ಲಿ ಈ ಮ್ಯಾಚ್ ನನ್ನ ಪ್ರಕಾರ ಯಾರು ಗೆಲ್ಲಬೇಕಂದ್ರೆ RR ಗೆಲ್ಲಬೇಕು. RR ಗೆದ್ರೆ ಒಂಚೂರು RCBಗೆ ಪ್ಲೇ ಆಫ್ ಹೋಯ್ತಾರೋ ಇಲ್ಲೋ, ಒಟ್ಟಿನಲ್ಲಿ RCB ಒಂಚೂರು ಯೂಸ್ಫುಲ್ ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ RR ಗೆಲ್ಲಬೇಕು. ಒಟ್ಟಿನಲ್ಲಿ ಇವರು ಬರ್ತಿದ್ದಾರೆ ಅಂದರೆ ಒಟ್ಟಿನಲ್ಲಿ 4 ಮ್ಯಾಚಲ್ಲಿ 3 ಮ್ಯಾಚ್ಗೆ ಬರ್ತಿದ್ದಾರೆ ಡೆಲ್ಲಿ ಅವರು. ಒಟ್ಟಿನಲ್ಲಿ RR ಅವರು 5 ಮ್ಯಾಚಲ್ಲಿ 4 ಮ್ಯಾಚ್ಗೆ ಬರ್ತಿದ್ದಾರೆ. ಒಟ್ಟಿನಲ್ಲಿ 4 ಇಬ್ಬರು ಬರ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಒಟ್ಟಿನಲ್ಲಿ DCಗೆ ಸಿಕ್ಕಾಪಟ್ಟೆ ಇದು ಮ್ಯಾಚ್. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು DC ಗೆದ್ರೆ ಒಂಚೂರು ಪ್ಲೇ ಆಫ್ ಹೋಗೋ ಚಾನ್ಸಸ್ ಇರ್ತದೆ. ಈ ಮ್ಯಾಚ್ ಏನಾದ್ರು DC ಗೆಲ್ಲಿ ಅಂದರೆ ಒಂಚೂರು ಪ್ಲೇ ಆಫ್ ಹೋಗೋದು ನನ್ನ ಪ್ರಕಾರ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ RR ಈ ಮ್ಯಾಚ್ನ ಗೆಲ್ಲಬೇಕು ಅನ್ಕೋತೀನಿ. ಒಟ್ಟಿನಲ್ಲಿ 10 ಪಾಯಿಂಟ್ ಈ ಟಾಸ್ ನನ್ನ ಪ್ರಕಾರ ಮ್ಯಾಚಲ್ಲಿ ಟಾಸ್ ಗೆದ್ದರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಅನ್ಕೋತೀನಿ. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಇವ್ರ ಟೀಮು ಹೆಂಗಿರುತ್ತೆ ಅಂದರೆ ಒಟ್ಟಿನಲ್ಲಿ ಮೇನ್ ಜಾಸ್ ಪಟ್ರೋಲ್ ಆಗಲಿ ಸಂಜು ಸ್ಯಾಮ್ಸಂಗ್ ಆಗಲಿ ಮೇನ್ ಇಲ್ಲಿ ಪರಾಗ್ ಒಂಚೂರು ಚೆನ್ನಾಗಿ ಆಡಬೇಕು ಅನ್ಕೋತೀನಿ. ಯಜ್ಮೇಯರ್ ಒಂಚೂರು ಚೆನ್ನಾಗಿ ಆಡ್ತಾರೆ. ಒಂಚೂರು ರಾಮನ್ಪುರ್ ಅವರು ಹೋದ ಮ್ಯಾಚ್ ಗೆಲ್ಸೋ ಮೂಮೆಂಟ್ನ ಒಂಚೂರು ತಪ್ಪಾಗಿ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಬೌಲಿಂಗ್ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಒಟ್ಟಿನಲ್ಲಿ ಕಾಮನ್ ಸೆನ್ಸ್ ಕ್ರಿಕೆಟ್ನವರು ಆಡಲಿಲ್ಲ ಅಂದರೆ ಒಟ್ಟಿನಲ್ಲಿ ಮ್ಯಾಚ್ ಸೋಲೋ ಚಾನ್ಸಸ್ ಇರ್ತಿದೆ. ಒಟ್ಟಿನಲ್ಲಿ ಗೆಲ್ಲೇಬೇಕು ಅನ್ನೋ ಈ ಮ್ಯಾಚ್. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಈ ಟೀಮ್ ಹಿಂಗಿರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಡೆಲ್ಲಿ ಟೀಮಲ್ಲಿ ನನ್ನ ಪ್ರಕಾರ ಇಲ್ಲಿ ಪೃಥ್ವಿ ಶಾ ಆಗಲಿ ರಿಷಬ್ ಪಂತ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಆಡಬೇಕು. ಇವರಿಬ್ಬರೇ ಮೇನ್ ಸ್ಟ್ರೆಂತ್. ಒಟ್ಟಿನಲ್ಲಿ ಪೃಥ್ವಿ ಶಾ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಆಡಲಿಲ್ಲ ಅಂದರೆ ಒಂದೊಂದು ಮ್ಯಾಚಲ್ಲಿ ಆಡಿಸ್ಕೊಡ್ತಾರೆ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಕುಲ್ದೀಪ್ ಯಾದವ್ ಅಷ್ಟೇ. ಒಟ್ಟಿನಲ್ಲಿ ಅಂದರೆ ಮೇನ್ ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತಾರೋ, ಒಂದೊಂದು ಮ್ಯಾಚ್ ಚೆನ್ನಾಗಿ ಆಡೋಲ್ಲ. ಒಟ್ಟಿನಲ್ಲಿ ಇಷ್ಟು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಟೀಮ್ ಒಟ್ಟಿನಲ್ಲಿ ಅಂತ ಹೇಳ್ಕೊಡೋ ಟೀಮ್ ಇಲ್ಲ ಆದರೂ ಮ್ಯಾನೇಜ್ ಮಾಡ್ಕೊಂಡು ಹಿಂಗೋ ಮ್ಯಾಚ್ನ ಗೆಲ್ತಿರೋ. ಒಟ್ಟಿನಲ್ಲಿ RR ವರ್ಸಸ್ ಇದರಲ್ಲಿ ಒಟ್ಟಿನಲ್ಲಿ RR ಗೆಲ್ಲಿ ಅನ್ಕೋತೀನಿ. ಒಟ್ಟಿನಲ್ಲಿ ಇವರು ಟೋಟಲಾಗಿ ನಿಮ್ಗೆ ಇಲ್ಲೇ ರಿಸಲ್ಟ್ ಗೊತ್ತಾಗ್ತೀರಿ. ಟೋಟಲಾಗಿ 28ರಲ್ಲಿ 13 DC ಗೆದ್ದಿದ್ರೆ 16 ಅಥವಾ RR 15 ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ DC ವರ್ಸಸ್ RR ಅಲ್ಲಿ ನನ್ನ ಪ್ರಕಾರ ಇಲ್ಲಿ DC ಸೋಲ್ಬೇಕು. ಒಟ್ಟಿನಲ್ಲಿ RR ಗೆಲ್ಲಬೇಕು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ DC ತಗೋತಾರೆ ಅನ್ಕೋತೀನಿ. ಒಟ್ಟಿನಲ್ಲಿ ಮೇನ್ ಒಟ್ಟಿನಲ್ಲಿ ಈ ಮ್ಯಾಚ್ RR ಗೆಲ್ಲಬೇಕು. ಒಟ್ಟಿನಲ್ಲಿ ಈ ಮ್ಯಾಚ್ ಏನಾದ್ರು RR ಗೆದ್ದರೆ ಡೈರೆಕ್ಟ್ ಪ್ಲೇ ಆಫ್ ಹೋಗೋ ಚಾನ್ಸಸ್ ಇರುತ್ತೆ ಅನ್ಕೋತೀನಿ. ಒಟ್ಟಿನಲ್ಲಿ ನನ್ನ ಪ್ರೆಡಿಕ್ಷನ್ ಒಟ್ಟಿನಲ್ಲಿ RR ಗೆಲ್ಲಿ ಅನ್ಕೋತೀನಿ. ಒಟ್ಟಿನಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನಿಂತಿದ್ದೀರ.